ಇಬ್ರಿಗೂ ಬಾಣಂತಿ ಬಾಸ್ಕೆಟ್ ತಗೊಂಡೆ ನಾನು. ಚಿಕ್ಕವಳು ಇಲ್ಲೇ ಇದ್ಲು, ಕೊನೆಯಲ್ಲಿ ಡಿಸೈಡ್ ಮಾಡಿ ಅದು ತಗೊಂಡ್ಮೇಲೆ ತುಂಬಾನೇ ಖುಷಿ ಆಯಿತು. ಮಗುಗೆ ಏನು ಬೇಕೋ ಎಲ್ಲಾನು ಅದರಲ್ಲಿತ್ತು. ನಮಸ್ಕಾರ, ನಾನು ವೆಂಕಟಲಕ್ಷ್ಮಿ ಅಂತ, ಗಂಗಮ್ಮ ಹೊಂಬೇಗೌಡ PU ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ, ವಿಲ್ಸನ್ ಗಾರ್ಡನಲ್ಲಿ. ಅಲ್ಲಿ ಕೆಲಸ ಮಾಡ್ತಾ ಇರೋವಾಗಲೇ ನನ್ನ 2 ಮಕ್ಕಳಿಗೆ ಮದುವೆ ಆಯಿತು, ಹೆಣ್ಮಕ್ಳಿಗೆ, ಶೈಲಜಾ ಮತ್ತು ಸವಿತಾ ಅಂತ. ಆಮೇಲೆ ಅವರು ಪ್ರೆಗ್ನೆಂಟ್ ಆದಾಗ ನನಗೆ ತುಂಬಾ ಒಂಥರ ಭಯ ಆಗ್ತಿತ್ತು, ಯಾವ ಥರ ಮಕ್ಕಳನ್ನ ನೋಡ್ಕೊಳ್ಳೋದು ಅನ್ನೋ ಥರ, ಏನೇನು ಕೊಡಬೇಕು ಅನ್ನೋದು. ಎಲ್ಲ ಹಿರಿಯರು, ನನ್ನ ಬಂಧು ಬಳಗದವರು ಏನೇನೋ ಹೇಳಿರ್ತಾರೆ, ಆದರೆ ಅದನ್ನೆಲ್ಲ ಮಾಡಿಕೊಡೋದು, ಯಾವ ಥರ ನಾವು ಅದನ್ನು ತಂದರೆ ಅಂಗಡಿಯಲ್ಲಿ ಎಷ್ಟರ ಮಟ್ಟಿಗೆ ಅದು ಪ್ಯೂರ್ ಆಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದೇ ತುಂಬ ಭಯ ಆಗಿತ್ತು ನನಗೆ. ಹಾಗಾಗಿ ಸಿರಿಮನೆ ರಾಕೇಶ್ ಅವ್ರನ್ನ ಭೇಟಿ ಮಾಡಿ, ಅಲ್ಲಿಂದ ನನಗೆ ಸಿರಿಮನೆಯವರು ಫೋನಲ್ಲಿ ಮಾತಾಡಿ ಎಲ್ಲ ಆದಮೇಲೆ ನನಗೆ ಅದ್ರ ಮೇಲೆ ತುಂಬ ನಂಬಿಕೆ ಬಂತು. ಹಾಗಾಗಿ ಇಬ್ರಿಗೂ ಬಾಣಂತಿ ಬಾಸ್ಕೆಟ್ ತಗೊಂಡೆ ನಾನು. ಚಿಕ್ಕವಳು ಇಲ್ಲೇ ಇದ್ಲು, ಕೊನೆಯಲ್ಲಿ ಡಿಸೈಡ್ ಮಾಡಿ ಅದು ತಗೊಂಡ್ಮೇಲೆ ತುಂಬಾನೇ ಖುಷಿ ಆಯಿತು. ಮಗುಗೆ ಏನು ಬೇಕೋ ಎಲ್ಲಾನು ಅದರಲ್ಲಿತ್ತು. ಮತ್ತು ಅವಳಿಗೆ ಒಂದು 2-3 ತಿಂಗಳಿಗೆ ಆಗುವಷ್ಟು ಎಲ್ಲ ಐಟಮ್ಸು ಇತ್ತು. ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ಯಾವುದಕ್ಕೂ ಯೋಚನೆ ಮಾಡೋ ಥರನೇ ಇರಲಿಲ್ಲ, ಕ್ವಾಲಿಟಿ ಬಗ್ಗೆ ಅಷ್ಟೊಂದು ನಂಬಿಕೆ ಬಂತು ನನಗೆ. ಹಾಗಾಗಿ ಅದನ್ನೇ ಆಮೇಲೆ ಕೆನಡಾಗೂ ಕೂಡ ದೊಡ್ಡ ಮಗಳಿಗೂ ಅದೇ ಬಾಸ್ಕೆಟ್ನ ಕಳಿಸಿದೆ. ಇಬ್ಬರು ಕೂಡ ಮೊಮ್ಮಕ್ಕಳು ತುಂಬ ಆರೋಗ್ಯವಾಗಿದ್ದಾರೆ. ಆವಾಗ ಅವರು ತಾಯಂದ್ರಿಂದ ಮೊಮ್ಮಕ್ಕಳಿಗೆ ತುಂಬ ಆರೋಗ್ಯ ಸಿಕ್ಕಿದೆ ಅಂತ ಹೇಳ್ತಾ ನಾನು ಸಿರಿಮನೆಯವರಿಗೆ, ಸಿರಿಗೆ ಮತ್ತು ರಾಕೇಶ್ ಇಬ್ಬರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ಖುಷಿಯಾಗಿದೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.